ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನ ಪಾರ್ಟ್ 1 ಲಾಗ್ ನೋಡಿದ್ದೀರಾ. ಹಾಗೆ ಪಾರ್ಟ್ 2 ಲಾಗ್ ಬಂದು ನೀರಿನ ಅಡಿಯಲ್ಲಿ ಮೀನುಗಳ ಸುರಂಗ ಪ್ರದರ್ಶನವನ್ನು ನೋಡಿದ್ರಿ. ಹಾಗೆ ಈಗ ನಾನು ಪಾರ್ಟ್ 3 ಲಾಗ್ ಅಂದರೆ ನಾನು ಒಂದು ಮೊದಲೇ ಹೇಳಿದ್ದೆ ನಿಮಗೆ, ಪಾರ್ಟ್ 2 ಲಾಗಲ್ಲಿ ಒಂದು ಫೇಮಸ್ ಹೋಟೆಲಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಈಗ ನಾವು ಆ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ, ಬನ್ನಿ ನೀವು. ನಾವು ಆಟೋದಲ್ಲಿ ಹೋಗ್ತಾ ಇರುವಾಗ ಮಳೆ ಸ್ಟಾರ್ಟ್ ಆಯಿತು. ಲಾಲ್ಬಾಗ್ ಹತ್ರ ತುಂಬಾ ಜೋರು ಮಳೆ ಇತ್ತು. ಮುಂದೆ ಹೋಗ್ತಾ ಹೋಗ್ತಾ ಮಳೆ ತುಂಬ ಕಡಿಮೆ ಆಯಿತು. ಹಾಗೆ ಕೆಲವರೆಲ್ಲ ಗೆಸ್ ಮಾಡಿರ್ತೀರ ಯಾವ ಹೋಟೆಲ್ ಇರ್ಬೋದು ಅಂತೇಳ್ಬಿಟ್ಟು. ಯಾಕೆ ಅಂತಂದರೆ ಈ ಏರಿಯಾದಲ್ಲಿ ಓಡಾಡಿರುವಂಥವರಿಗೆ ಗೊತ್ತಾಗಿರುತ್ತೆ. ನಾವು ಹೋಗ್ತಾ ಇರುವಂತಹದ್ದು ಗಾಂಧಿ ಬಜಾರಲ್ಲಿ ಇರುವಂತಹ ಒಂದು ಫೇಮಸ್ ಹೋಟೆಲ್ಲು ವಿದ್ಯಾರ್ಥಿ ಭವನ್. ಹಾಗೆ ಈ ಗಾಂಧಿ ಬಜಾರಲ್ಲಿ ನಾವು ಈಗ ವಿದ್ಯಾರ್ಥಿ ಭವನ್ ಹೋಟೆಲ್ಗೆ ಹೋಗೋದಕ್ಕಿಂತ ಮೊದಲು ಈ ರೋಡ್ ಅಕ್ಕಪಕ್ಕದಲ್ಲಿ ಹೂವಿನ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಈ ಹೂವುಗಳು ಅಂತಂದರೆ ತುಂಬಾ ಫ್ರೆಶ್ ಆಗಿತ್ತು, ನೋಡಿ ಖುಷಿ ಆಯಿತು. ಹಾಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ವಿದ್ಯಾರ್ಥಿ ಭವನ್ ಹೋಟೆಲ್ ಸಿಕ್ತು. ಇಲ್ಲಿ ಅಕ್ಕಪಕ್ಕ ಎರಡಿದೆ ವಿದ್ಯಾರ್ಥಿ ಭವನ್ ಹೋಟೆಲ್. ಒಂದು ಪಾರ್ಸಲ್ಗೆ, ಇನ್ನೊಂದು ಇಲ್ಲಿ ಕೌಂಟ್ರಲ್ಲಿ ಟೋಕನ್ ತೊಗೊಂಡ್ಬಿಟ್ಟು ಒಂದು 10-15 ನಿಮಿಷ ಅಥವಾ 20 ಮಿನಿಟ್ಸು ವೆಯ್ಟ್ ಮಾಡಬೇಕಾಗುತ್ತೆ, ನಮ್ಮ ನಂಬರು ಅಂದರೆ ಟೋಕನ್ ನಂಬರ್ ಬರೋವರೆಗೂ. ನಂತರ ನಮಗೆ ಟೇಬಲ್ಗೆ ಸರ್ವ್ ಮಾಡ್ತಾರೆ. ನಮಗೆ ಟೋಕನ್ ನಂಬರ್ ಬಂದು D37 ಈ ನಂಬರ್ ಸಿಕ್ತು. ಹಾಗೆ ನಾವು ಇಲ್ಲಿ ಹೋಟೆಲ್ ಎದುರುಗಡೆ ಇರುವಂತಹ ಹೂವಿನ ಅಂಗಡಿಗಳು ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಹಾರಗಳು ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಹಾರಗಳು ಮಾಡಿದ್ದಾರೆ, ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಬೆಟಲ್ಸ್ಗಳಲ್ಲಿ ಹಾರಗಳನ್ನು ಮಾಡಿದರು, ಅದು ಕೂಡ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಆ ಕಲರ್ ಕಾಂಬಿನೇಷನ್ ಗೋಲ್ಡ್ ಆ್ಯಂಡ್ ಮೆರೂನ್ ಕಲರು. ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ, ನಮ್ಮದು D37 ಯಾವಾಗ ಆ ನಂಬರ್ ಬರುತ್ತೆ ಅಂತೇಳ್ಬಿಟ್ಟು. ತುಂಬ ಜನ ಇದ್ದಾರೆ ಸ್ನೇಹಿತರೆ. ಅವತ್ತು ಸಂಡೇ ಬೇರೆ ಅಲ್ವಾ, ತುಂಬ ರಶ್ ಇತ್ತು. 1943ರಲ್ಲಿ ಸ್ಟಾರ್ಟ್ ಆಗಿರುವಂತಹ ಹೋಟೆಲ್ಲು, ಅಂದರೆ ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮೊದಲೇ ಸ್ಥಾಪನೆ ಆಗಿರುವಂತಹ ಹೋಟೆಲ್ ಇದು. ಈಗ ನಾವು ಒಳಗಡೆ ಎಂಟ್ರಿ ಆದ್ವಿ, ನಮ್ಮದು ಟೋಕನ್ ನಂಬರ್ ಬಂತು. ಹಾಗಾಗಿ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗ್ತಾ ಇರುವಾಗಲೇ ಇಲ್ಲಿ ಗೋಡೆ ಉದ್ದಕ್ಕೂ ಸಹ ಕವಿಗಳು, ಸಾಹಿತಿಗಳು, ಹಾಗೆ ಫಿಲ್ಮಲ್ಲಿ ತುಂಬಾ ಸಾಧನೆ ಮಾಡಿರುವಂತಹ ಹೀರೋಗಳ ಫೋಟೋಗಳನ್ನು ಸಹ ಪೆನ್ಸಿಲ್ ಆರ್ಟ್ ಮಾಡಿಸಿದ್ರು, ಫೋಟೋಗಳು ಫ್ರೇಮ್ ಹಾಕ್ಸಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಯೆಲ್ಲೋ ಕಲರ್ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೆನುವನ್ನು ಹಾಕಿದ್ರು ವಿತ್ ರೇಟ್. ನಾವು ಫಸ್ಟಿಗೆ ಹೋದ ತಕ್ಷಣವೇ ನಾವು ಕೇಸರಿ ಬಾತನ್ನು ಆರ್ಡ್ರ್ ಮಾಡಿದ್ವಿ. ಕೇಸರಿ ಬಾತನ್ನು ಟೇಸ್ಟ್ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಕೇಸರಿ ಬಾತು. ಸ್ವೀಟ್ ಎಲ್ಲ ಕರೆಕ್ಟಾಗಿ ಹದವಾಗಿ ಇತ್ತು, ತುಂಬ ಇಷ್ಟ ಆಯಿತು. ಹಾಗೆ ನಂತರ ನಾವು ವಡೆಯನ್ನು ಆರ್ಡ್ರ್ ಮಾಡಿದ್ವಿ. ಉದ್ದಿನ ವಡೆ, ಅದು ಕೂಡ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ, ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿತ್ತು. ಹಾಗೆ ಒಳಗೆ ತುಂಬಾ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಸಾಂಬಾರು ಮತ್ತು ವಡೆ ಕಾಂಬಿನೇಷನ್ನು ಎಲ್ಲ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಮಕ್ಕಳೆಲ್ಲ. ಹಾಗೆ ಇಲ್ಲಿ ನಾವು ಗೋಡೆ ಮೇಲೆ ಹಾಕಿರುವಂತಹ ಪೆನ್ಸಿಲ್ ಆರ್ಟನ್ನು ನೋಡ್ತಾ ಇದ್ದೀವಿ. ಫೋಟೋಗಳು, ಸಾಹಿತಿಗಳು, ಕವಿಗಳು, ಕುವೆಂಪು ಅವ್ರದ್ದು, ರಾಜ್ಕುಮಾರ್ ಅವ್ರದ್ದು, ಸುಧಾಮೂರ್ತಿಯವರು, ರಾಜಕಾರಣಿಗಳ ಫೋಟೋಗಳು, ಹಾಗೆ ಸಾಧು ಸಂತರ ಫೋಟೋಗಳೆಲ್ಲ ತುಂಬಾ ಚೆನ್ನಾಗಿ ಪೆನ್ಸಿಲ್ ಆರ್ಟ್ ಮಾಡಿ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಂತರ ನಾವು ಉಪ್ಪಿಟ್ಟನ್ನು ತರಿಸ್ಕೊಂಡ್ವಿ. ಆ ಉಪ್ಪಿಟ್ಟು ಮಾತ್ರ ನಿಜವಾಗ್ಲೂ ತುಂಬ ಇಷ್ಟ ಆಗಿದ್ದು ಅಂದರೆ ನನಗೆ ಉಪ್ಪಿಟ್ಟು. ಆ ಬಾಯಲ್ಲಿ ಇಟ್ಕೊಂಡ ತಕ್ಷಣ ಆ ರವೆ ಅನ್ನೋ ಅಂಶನೇ ಸಿಗೋದಿಲ್ಲ, ಅಷ್ಟು ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಈ ಉಪ್ಪಿಟ್ಟಿಗೆ ಏನೋ ಒಂದು ಮಸಾಲ ಪೌಡ್ರನ್ನ ಸೇರಿಸಿದ್ದಾರೆ ಅಂತ ಅನ್ನಿಸ್ತು. ಅದು ಅರೋಮ ಮಾತ್ರ, ಸ್ಮೆಲ್ಲು ತುಂಬ ಚೆನ್ನಾಗಿತ್ತು. ಈ ರೀತಿಯಾದ ಉಪ್ಪಿಟ್ಟನ್ನು ನಾವು ಎಲ್ಲೂ ಟೇಸ್ಟ್ ಮಾಡಿರಲಿಲ್ಲ. ಇದೇ ಫಸ್ಟ್ ಟೈಮು ವಿದ್ಯಾರ್ಥಿ ಭವನಲ್ಲಿ ಉಪ್ಪಿಟ್ಟನ್ನು ಟೇಸ್ಟ್ ಮಾಡಿದ್ದು. ಏಕೆಂದರೆ ಯಾವುದೇ ಹೋಟೆಲ್ಗೆ ಹೋದರೂ ಸಾಮಾನ್ಯ ನಾವು ಉಪ್ಪಿಟ್ಟನ್ನು ತಗೊಳೋದಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿತ್ತು. ನಂತರ ಈ ವಿದ್ಯಾರ್ಥಿ ಭವನಲ್ಲಿ ಇದೇ ನೋಡಿ ತುಂಬ ಫೇಮಸ್ ಅಂದರೆ, ಈ ರೀತಿಯಾಗಿ ಮಸಾಲೆ ದೋಸೆ ಪ್ಲೇಟ್ಸನ್ನು ಜೋಡಿಸ್ಕೊಂಡು ಬರ್ತಾರಲ್ಲ, ಅದನ್ನು ನೋಡೋದೇ ಒಂದು ಖುಷಿ. ಅಷ್ಟು ಎತ್ತರವಾಗಿ ತುಂಬ ಚೆನ್ನಾಗಿ ಜೋಡಿಸ್ಕೊಂಬರ್ತಾರೆ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋದಕ್ಕೆ.
ಖುಷಿ ಆಯಿತು ನೋಡಿಬಿಟ್ಟು. ನಂತರ ಈ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಹುರ್ಗಡ್ಲೆ ಚಟ್ನಿನ ಕೊಡ್ತಾರೆ. ಆಲೂಗಡ್ಡೆ ಪಲ್ಯ ಮತ್ತು ಹುರ್ಗಡ್ಲೆ ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ದೋಸೆನ ನಮ್ಮ ಅಭಿಪ್ರಾಯದ ಪ್ರಕಾರ ಅಂದರೆ ದೋಸೆನ ರೇಷನ್ ಅಕ್ಕಿನಲ್ಲಿ ಮಾಡಿರುವಂಥದ್ದಲ್ಲ ಅಂತ ನಮ್ಮ ಅಭಿಪ್ರಾಯ. ಇದು ಕೆಂಪಕ್ಕಿ ಅಥವಾ ಇದು ರಾಜಮುಡಿ ಅಕ್ಕಿ ಅಂತ ಬರುತ್ತಲ್ಲ, ಅದರಲ್ಲಿ ಮಾಡಿರುವಂತಹ ದೋಸೆ. ಏಕೆಂದರೆ ಕಲ್ಲರ್ ಆ ರೀತಿ ಕಾಣಿಸ್ತು ಕೆಂಪಾಗಿ, ಅದಕ್ಕೋಸ್ಕರ ಚೆನ್ನಾಗಿದೆ ಇದು ಚಟ್ನಿ ಮತ್ತು ಪಲ್ಯದ ಕಾಂಬಿನೇಷನ್ನು. ಹಾಗೆ ದೋಸೆ ಕ್ರಿಸ್ಪಿನೆಸ್ಸು ಸಹ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ಈ ಗಾಂಧಿ ಬಜಾರ್ಗೆ ಹೋಗಿಲ್ಲ, ಒಂದು ಸಲ ಹೋಗಿ ರುಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗನಿಸುತ್ತೆ ಅಂತ. ನಮಗೆ ದೋಸೆ ಮತ್ತು ಉಪ್ಪಿಟ್ಟು ಎಲ್ಲ ಇಷ್ಟ ಆಯಿತು, ಚೆನ್ನಾಗಿತ್ತು. ಹಾಗೆ ನಮಗೆ ಈ ಫ್ಯಾಮಿಲಿ ಫೋಟೋ ಕ್ಲಿಪ್ಪಿಂಗ್ಸನ್ನು ತೆಗೆದಿದ್ದು ಈ ವಿದ್ಯಾರ್ಥಿ ಭವನ್ ಸಿಬ್ಬಂದಿಯವರೇ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.